ಇನ್ನು ಕರಾವಳಿಯಲ್ಲಿ ಕಾಂಗ್ರೆಸ್ ಪಾರುಪತ್ಯಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡ್ತಿದ್ದಾರೆ. ಬೆಂಬಲಿಗರನ್ನ ಗೆಲ್ಲಿಸೋದಕ್ಕೆ ಡಿಕೆ ಶಿವಕುಮಾರ್ ಶತ ಪ್ರಯತ್ನವನ್ನ ಮಾಡ್ತಾ ಇರೋದು. ಒಂದು ರೀತಿಯಾಗಿ ಕೇಸರಿ ಕೋಟೆ ಹಾಕಿ ಮಾರ್ಪಾಡಾಕಿರುವಂತಹ ಕರಾವಳಿಯಲ್ಲಿ ಕಾಂಗ್ರೆಸ್ ಬಾವುಟವನ್ನ ಹಾರಿಸಲೇಬೇಕು ಅಂತ ಈಗ ಡಿಕೆ ಶಿವಕುಮಾರ್ ಶತ ಪ್ರಯತ್ನ ಮಾಡ್ತಾ ಇರೋದು. ಬೆಂಬಲಿಗರನ್ನ ಗೆಲ್ಲಿಸೋದಕ್ಕೆ ಡಿಕೆ ಶಿವಕುಮಾರ್ ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಿಂದುತ್ವದ ಎದುರಿಗೆ ಸರ್ವಧರ್ಮ ಸಮ್ಮಿಲನದ ತಂತ್ರದ ಮೊರೆ ಹೋಗಿರೋದು, ಈ ಒಂದು ಮಂತ್ರವನ್ನ ಪಠಿಸ್ತಾ ಇರೋದು. ಬಂಡೆ ಹಾರ್ಡ್ ರಾಜಕೀಯ, ಸಾಫ್ಟ್ ರಾಜಕೀಯ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಅಲ್ಲಿ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಆ ಕಡೆ ಮಲೆನಾಡು ಶಿವಮೊಗ್ಗ, ಈ ಕಡೆ ಕರಾವಳಿಯ ದಕ್ಷಿಣ ಕನ್ನಡ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಈಗ ಈ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಕೀರ್ತಿ ಪತಾಕೆಯನ್ನ ಹಾರಿಸುವಂತಹ ಸರ್ಕಸ್ ಮಾಡ್ತಿದ್ದಾರೆ. ಅದರಲ್ಲೂ ದಕ್ಷಿಣ ಕನ್ನಡದಂತಹ ಹಾರ್ಡ್ ಕೋರ್ ಹಿಂದೂ ಮತದಾರರನ್ನ ಸೆಳೆಯೋದಕ್ಕೆ ಶಿಷ್ಯನ ಜೊತೆಗೂಡಿ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಗುರು ಶಿಷ್ಯರ ಆ ಮಾಸ್ಟರ್ ಪ್ಲಾನ್ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ದಕ್ಷಿಣ ಕನ್ನಡ ಗೆಲ್ಲಲು ಸೂತ್ರ ರಚಿಸಿದ ಡಿಕೆಶಿ, ಸರ್ವಧರ್ಮ ಮಂತ್ರ ಪಠಿಸುತ್ತಿರುವ ಮಿಥುನ್. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಯೂತ್ ಕಾಂಗ್ರೆಸ್ನಲ್ಲಿದ್ದವರು. ಕೇಳಿ ಕೇಳಿ ಮಿಥುನ್ ರೈ ಡಿಕೆಶಿ ಶಿಷ್ಯ. ಹೀಗಾಗಿ ದಕ್ಷಿಣ ಕನ್ನಡದ ಗೆಲುವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವ ಪವರ್ ಮಿನಿಸ್ಟರ್ ಕರಾವಳಿಗೆ ಲಗ್ಗೆ ಇಟ್ಟಿದ್ರು. ಜಿಲ್ಲೆಯ ಬಿಜೆಪಿ ಬೆಲ್ಟ್ ಅನಿಸಿಕೊಂಡಿರುವ ಬೆಳ್ತಂಗಡಿ, ಪುತ್ತೂರು ಮತ್ತು ಸುಳ್ಯಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ಬರೀ ಪ್ರಚಾರ ಮಾತ್ರವಲ್ಲ, ಡಿಕೆಶಿ ಬೇರೊಂದು ಲೆಕ್ಕಾಚಾರದಲ್ಲಿ ಮಿಥುನ್ ಗೆಲ್ಲಿಸುವ ಪ್ಲಾನ್ ರೂಪಿಸಿದ್ದಾರೆ. ಬೆಂಗಳೂರು, ಬಳ್ಳಾರಿ ಮಾದರಿಯಲ್ಲಿ ಇಲ್ಲಿ ರಾಜಕೀಯ ಮಾಡಬೇಡಿ, ಇಲ್ಲಿನ ಸ್ಟೈಲ್ನಲ್ಲಿ ಮತದಾರರನ್ನ ಸೆಳೆಯಬೇಕು ಅನ್ನೋದು ಡಿಕೆಶಿಯ ಮೊದಲ ಸೂತ್ರ. ಇನ್ನು ಎಲ್ಲ ನಾಯಕರುಗಳ ಜೊತೆ ಸೌಮ್ಯದಿಂದ ವರ್ತಿಸಿ ಅವರ ವಿಶ್ವಾಸ ತೆಗೆದುಕೊಳ್ಳಬೇಕು, ಮತದಾರರ ಬಳಿ ಸೌಮ್ಯದಿಂದ ನಡೆದುಕೊಳ್ಳಬೇಕು ಅನ್ನೋ ಸೂತ್ರಗಳನ್ನ ಹೇಳಿಕೊಟ್ಟಿದ್ದಾರೆ. ಇನ್ನು ಹಣಬಲದಿಂದ ಕ್ಷೇತ್ರವನ್ನು ಮತ್ತು ಇಲ್ಲಿನ ಬಿಜೆಪಿ ಕಾರ್ಯಕರ್ತರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯನ ಅನ್ನೋ ಸರ್ವೆಯನ್ನ ಕೂಡ ಮಾಡಿಸಿದ್ರಂತೆ. ಅದು ವರ್ಕೌಟ್ ಆಗಿಲ್ಲ. ಆದ್ರಿಂದ ಇಲ್ಲಿನ ಜನರಿಗೆ ಬೇರೆ ರೂಟ್ ನಲ್ಲಿ ಪ್ರಚಾರ ಮಾಡಬೇಕು ಅಂತ ಹಲವಾರು ಸೂತ್ರಗಳನ್ನ ತಮ್ಮ ಶಿಷ್ಯನಿಗೆ ಹಾಕಿಕೊಟ್ಟು ಹೋಗಿದ್ದಾರೆ. ಈಗ ನಮ್ಮ ಡಿಕೆಶಿ ಅವರ ಎಂಟ್ರಿಯಿಂದ ನಮ್ಮ ಇಲ್ಲಿ ಅವರು ಎಲ್ಲ ಸಮುದಾಯವನ್ನು ಕೊಂಡೋಗುವವರು ಆಗಿದ್ದರೂ ಕೂಡ ಈಗ ನಮ್ಮ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ಕೊಂಡೋಗುವ ವ್ಯಕ್ತಿಯಾಗಿದ್ದರೂ ಕೂಡ ಆ ಗೌಡ ಸಮಾಜದವರು ಕೂಡ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಈಗ ಅವರನ್ನೇ ನಂಬಿ ಇರುವಂಥ ಸಮುದಾಯದವರು ಈ ಸಲ ನಮ್ಮ ಮಿಥುನ್ ರೈ ಅವರನ್ನು ಸಪೋರ್ಟ್ ಮಾಡುವಂಥ ಸೂಚನೆಗಳು ನಮಗೆ ಕಂಡು ಬಂದಿದೆ. ಇನ್ನು ಡಿಕೆಶಿ ಸೂತ್ರವನ್ನ ಮಿಥುನ್ ರೈ ಪಾಲಿಸುತ್ತಿದ್ದಾರೆ. ಇನ್ನೊಂದು ಕಡೆ ಮಿಥುನ್ ರೈ ತಮ್ಮದೇ ಶೈಲಿಯಲ್ಲಿ ತಂತ್ರ ರೂಪಿಸುತ್ತಿದ್ದಾರೆ. ಮಿಥುನ್ ರೈ ಪ್ರಚಾರದ ದಿನಚರಿಯಲ್ಲಿ ಒಂದಂಶ ಕಾಮನ್ ಆಗಿದೆ, ಅದು ದೇವಸ್ಥಾನ, ಚರ್ಚ್ ಮತ್ತು ಮಸೀದಿ ಭೇಟಿ. ಮಿಥುನ್ ರೈ ಸರ್ವಧರ್ಮ ಮಂತ್ರ ಪಠಿಸುತ್ತಿದ್ದಾರೆ. ಎಲ್ಲ ಧರ್ಮದವರನ್ನ ಓಲೈಸಲು ಕೇಸರಿ ಶಾಲು ಹಾಕಿಕೊಂಡು ಪ್ರಚಾರ ಆರಂಭಿಸಿದ್ದಾರೆ. ಅಭ್ಯುದ್ಯಾನಂ ಧರ್ಮಸ್ಯ ತದಾನ್ಮಯಂ ಶ್ರೀಜಯಂ ಪವಿತ್ರಾನಾಯ ಸಾಧುನಾ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಈ ಮೂಲಕ ಹಿಂದೂ ಪರ ಅಂತ ತೋರಿಸಲು ಹೊರಟಿದ್ದಾರೆ. ಪ್ರತಿ ಭಾಷಣದಲ್ಲೂ ದೇವರ ಹೆಸರು ಹೇಳುತ್ತಾ ಭಾಷಣ ಆರಂಭಿಸುತ್ತಿದ್ದಾರೆ. ಸದ್ಯ ಬಳ್ಳಾರಿ ಉಪಚುನಾವಣೆ ಗೆದ್ದು ಬಿಗಿದ್ದ ಡಿಕೆ ಶಿವಕುಮಾರ್ ಎಲ್ಲಿ ಕಾಲಿಟ್ರು ಅಲ್ಲಿ ಕಮಲ್ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿಬರೋದು ಹೆಚ್ಚಾಗಿದೆ. ಸದ್ಯ ಕರಾವಳಿಯಲ್ಲಿ ಕಮಲ್ ಮಾಡ್ತಾರಾ, ಡಿಕೆಶಿಯ ಸೂತ್ರಕ್ಕೆ ಕರಾವಳಿ ಸಿಕ್ಕುತ್ತಾ ಅನ್ನೋದನ್ನ ಮತದಾರನೇ ನಿರ್ಧರಿಸಬೇಕಿದೆ. ಪೃಥ್ವಿರಾಜ್, ಟಿವಿ9 ಮಂಗಳೂರು.